ಕಗ್ಗಂಟಾಗಿಯೇ ಉಳಿದಿದೆ ಮೈಸೂರು ಮೈತ್ರಿ. ಹೊರಗೆ ಓಕೆ ಒಳಗೆ ಹೊಂದಾಣಿಕೆನೇ ಇಲ್ಲ. ಅಭ್ಯರ್ಥಿ ಘೋಷಣೆ ಬಳಿಕ ಜಿಟಿ ದೇವೇಗೌಡ ಸುಳಿವೇ ಇಲ್ಲ. ಮೈಸೂರಿನಲ್ಲಿ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಈ ಒಂದು ಸಭೆಗಳಲ್ಲಿ ಕಗ್ಗಂಟಾಗಿಯೇ ಉಳಿದಿದೆ ಮೈಸೂರಿನ ಕ್ಷೇತ್ರ. ಹೊರಗೆ ಮಾತ್ರ ಎಲ್ಲದಕ್ಕೂ ಓಕೆ ಅಂತಾರೆ, ಆದ್ರೆ ಒಳಗೆ ಮಾತ್ರ ಅದೇ ರೀತಿಯಾದಂತಹ ಅಸಮಾಧಾನ ಮುಂದುವರೆದಿದೆ. ಇಲ್ಲಿ ಪ್ರಮುಖವಾಗಿ ಜಿಟಿ ದೇವೇಗೌಡರ ಸುಳಿವೇ ಇಲ್ಲ. ಸೊ ಹೀಗಾಗಿನೇ ಮೈಸೂರು ಕ್ಷೇತ್ರ ಕಾಂಗ್ರೆಸ್ಗೆ ಸವಾಲಾಗಿದೆ. ನಿನ್ನೆ ದೋಸ್ತಿ ಸಭೆಯನ್ನ ಕರೆದಿದ್ರು ಸಿದ್ದರಾಮಯ್ಯ ಅವರು. ಈ ಒಂದು ಸಭೆಗೆ ಸಚಿವ ಜಿಟಿ ದೇವೇಗೌಡ ಗೈರು ಹಾಜರಾಗಿದ್ರು. ಕಾಂಗ್ರೆಸ್ನಿಂದ ಏಕಾಂಗಿಯಾಗಿ ಹೋರಾಟ ನಡೆಸಲಾಗ್ತಾ ಇದೆಯಾ ಮೈಸೂರಿನಲ್ಲಿ? ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಸಚಿವ ಜಿಟಿ ದೇವೇಗೌಡ. ಸೊ ಹೀಗಾಗಿನೇ ಏಕಾಂಗಿ ಹೋರಾಟನ ಅನ್ನುವ ಪ್ರಶ್ನೆ. ಜಿಟಿ ದೇವೇಗೌಡರ ಜೊತೆಗೆ ಅವರ ಪುತ್ರ ಹರೀಶ್ ಗೌಡ ಕೂಡ ಅಸಹಕಾರ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ವಿಜಯ್ ಶಂಕರ್ಗೆ ಶುರುವಾಗಿದೆ ತಲೆ ಬಿಸಿ. ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಇಲ್ಲಿ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು. ಜಿಟಿ ದೇವೇಗೌಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದುಕೊಂಡು ಮೈತ್ರಿ ಅಭ್ಯರ್ಥಿಯ ಪರವಾಗಿ ಯಾವುದೇ ರೀತಿಯಲ್ಲೂ ಕೂಡ ಕಾರ್ಯಚಟುವಟಿಕೆ ಮಾಡದೇ ಇರೋದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಕಾಂಗ್ರೆಸ್ ನಾಯಕರಿಗೆ. ಸೊ ಹೀಗಾಗಿನೇ ಮೈತ್ರಿ ಕೇವಲ ಹೊರಗಡೆ ಮಾತ್ರನಾ? ಮೈಸೂರಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆಗ್ತಾ ಇಲ್ವಾ? ಸಮನ್ವಯ ಕಾಪಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ವಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಯಾವ ಕಾರಣಕ್ಕೆ ಈ ಒಂದು ಅನುಮಾನಗಳು ಎದ್ದೇಳ್ತಾ ಇದ್ದಾವೆ ಅಂದ್ರೆ, ಮೈಸೂರಿನಲ್ಲಿ ನಿನ್ನೆ ಸರಣಿ ಸಭೆಯನ್ನ ನಡೆಸಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ. ದೋಸ್ತಿ ಲೀಡರ್ಸ್ ಸಭೆಯನ್ನ ಕರೆದಿದ್ರು ಸಿದ್ದರಾಮಯ್ಯ. ಸಭೆಗೆ ಗೈರಾಗಿದ್ರು ಸಚಿವ ಜಿಟಿ ದೇವೇಗೌಡ. ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಗೈರಾಗಿದ್ರು. ಇವರ ಜೊತೆಗೆ ಸಾರಾ ಮಹೇಶ್ ಕೂಡ ಗೈರಾಗಿದ್ರು. ಆ ಒಂದು ಸಭೆ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇತ್ತು. ಈ ಇಬ್ಬರು ಕೂಡ ಸಚಿವರು ಗೈರಾಗಿದ್ರು. ಸಭೆ ಮುಗಿಯೋ ಟೈಮಲ್ಲಿ, ಇನ್ನೇನ್ ಮುಗ್ದೋಗ್ತಾ ಇದೆ ಅನ್ನುವ ಟೈಮಲ್ಲಿ ಸಾರಾ ಮಹೇಶ್ ಪ್ರತ್ಯಕ್ಷರಾಗ್ತಾರೆ. ಮಂಡ್ಯ ಪ್ರಚಾರದ ಕಾರಣವನ್ನ ನೀಡಿದ್ದಾರೆ ಸಾರಾ ಮಹೇಶ್ ಅವರು. ಸೊ ಹೀಗಾಗಿನೇ ಅಟೆಂಡ್ ಆಗೋದಕ್ಕೆ ಆಗ್ತಾ ಇಲ್ಲ ಅಂತ ವೈಯಕ್ತಿಕ ಕೆಲಸದ ಕಾರಣವನ್ನ ನೀಡ್ತಾ ಇದ್ದಾರೆ ಜಿಟಿ ದೇವೇಗೌಡ. ಮೈಸೂರು ಕ್ಷೇತ್ರ ಕಾಂಗ್ರೆಸ್ಗೆ ಕೊಟ್ಟಿದ್ದಕ್ಕೆ ಇನ್ನೂ ಕೂಡ ಆ ಒಂದು ಮುನಿಸು ಮುಂದುವರೆದಿದೆಯಾ? ಮೈಸೂರಿಗಾಗಿ ಪಟ್ಟಣ ಹಿಡಿದಿದ್ರು ಜಿಟಿ ದೇವೇಗೌಡ ಹಾಗೆ ಸಾರಾ ಮಹೇಶ್. ಆದ್ರೆ ಆ ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಡಲಾಗಿತ್ತು ಕೊನೆ ಕ್ಷಣದಲ್ಲಿ. ಸೊ ಹೀಗಾಗಿನೇ ಆ ಒಂದು ಮುನಿಸು ಇನ್ನೂ ಕೂಡ ಮುಂದುವರೆದಿದೆ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಇಬ್ಬರು ಸಚಿವರು ಈಗಲೂ ಕೂಡ ಮುನಿಸ್ಕೊಂಡಿದ್ದಾರ? ಹಳೆ ಕೋಪ ಬಿಟ್ಟಿಲ್ವಾ ಸಾರಾ ಮಹೇಶ್ ಮತ್ತು ಜಿಟಿ ದೇವೇಗೌಡ ಅನ್ನುವ ಪ್ರಶ್ನೆ ಈಗಲೂ ಕೂಡ ಕಾಡ್ತಾ ಇದೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಸಲು ಇವರಿಬ್ರು ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಕಾಡ್ತಾ ಇದೆ. ಮತ್ತು ಒಂದ್ ಕಡೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಕೂಡ ಪ್ರಚಾರಕ್ಕೆ ಬರಲು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. 2009ರಲ್ಲಿ ವಿಶ್ವನಾಥ್ ವಿರುದ್ಧ ಸ್ಪರ್ಧಿಸಿದ್ರು ವಿಜಯ್ ಶಂಕರ್. ಈಗ ವಿಜಯ್ ಶಂಕರ್ ಪರ ಪ್ರಚಾರಕ್ಕೋಸ್ಕರ ಇಲ್ಲಿ ವಿಶ್ವನಾಥ್ ಅವರು ಬರ್ತಾ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ವಿಜಯ್ ಶಂಕರ್ಗೆ ಸಿಗ್ತಾ ಇಲ್ಲ ಜೆಡಿಎಸ್ ನಾಯಕರ ಬೆಂಬಲ. ಮೈಸೂರಿನಲ್ಲಿ ಕಾಂಗ್ರೆಸ್ ಮಾಡುತ್ತಾ ಏಕಾಂಗಿ ಹೋರಾಟ ಅನ್ನುವ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಜೆಡಿಎಸ್ ನನಗೆ ಸಿದ್ದರಾಮಯ್ಯ ಭಾರಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಆಪ್ತರ ಬಳಿ. ಈ ರೀತಿಯಾಗಿ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಇದು? ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ನಾವು ಬೇರೆ ಕಡೆ ಎಲ್ಲ ಬೆಂಬಲ ಕೊಟ್ಟಿಲ್ವಾ? ಇಲ್ಲಿ ಮಾತ್ರ ಯಾಕೆ ಜೆಡಿಎಸ್ ನಾಯಕರು ಈ ರೀತಿಯಾದಂತಹ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ ಅನ್ನುವ ಒಂದು ಅಸಮಾಧಾನವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪುಟ್ಟಪ್ಪ, ಮೈತ್ರಿ ಸರ್ಕಾರ ಇದೆ, ಇನ್ನ ಎಲ್ಲಾ ಒಂದು ಕ್ಷೇತ್ರಗಳಲ್ಲೂ ಮೈತ್ರಿ ನೇತೃತ್ವದಲ್ಲೇ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಾಗಿರುವಂತದ್ದು. ಆದ್ರೆ ಮೈಸೂರಿನಲ್ಲಿ ಮಾತ್ರ ಯಾಕೆ ಈ ಗೊಂದಲ ಅಂತ? ಯಾಕೆ ಸಪೋರ್ಟೇ ಸಿಗ್ತಾ ಇಲ್ಲ ಕಾಂಗ್ರೆಸ್ಗೆ?
ಪೃಥ್ವಿರಾಜ್, ಸಮನ್ವಯ ಸಮಿತಿ ಅಧ್ಯಕ್ಷರಾದ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲೇ ಸಮನ್ವಯದ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳ ನಡುವೆ ಅಂತ ಒಳ್ಳೆಯ ಸಂಬಂಧ ಇಲ್ಲ ಅನ್ನೋದು ಮೊದಲಿಂದಲೂ ಸಹ ಮಾತಾಡ್ಕೊಂಡು ಬರ್ತಾ ಇದೆ. ಆದ್ರೆ ಅದು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ, ಅದರಲ್ಲೂ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಎಲ್ಲವೂ ಸಹ ಜಗಜ್ಜಾಹೀರಾಗದಂತೆ ಕಾಣ್ತಾ ಇದೆ ಅಂತ ಹೇಳ್ಬೋದು. ಚುನಾವಣೆ ಆರಂಭವಾಗಿ ಸುಮಾರು 15 ದಿನಗಳ ಕರೆದಿದೆ. ಇಷ್ಟಾದ್ರೂ ಸಹ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರು ಒಟ್ಟಾಗಿ ಕಾಣಿಸಿಕೊಳ್ಳುವಂತ ಒಂದೇ ಒಂದು ಪ್ರಯತ್ನವನ್ನು ಸಹ ಇವತ್ತಿನವರೆಗೂ ಮಾಡಿಲ್ಲ. ನಿನ್ನೆ ಒಂದು ಅಧಿಕೃತವಾದಂತಹ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸಭೆಯನ್ನ ಕರೆಯಲಾಗಿತ್ತು. ಹಳೆಯ ಎಲ್ಲಾ ಮುನಿಸುಗಳನ್ನ ಮರೆತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಆ ಸಭೆಗೆ ಹಾಜರಾಗಿದ್ರು. ಆದ್ರೆ ಜೆಡಿಎಸ್ ನ ಯಾವೊಬ್ಬ ಪ್ರಮುಖ ನಾಯಕರು ಸಹ ಆ ಒಂದು ಸಭೆಗೆ ಹಾಜರಾಗಿಲ್ಲದೆ ಇರೋದು ಇವರಿಬ್ಬರ ನಡುವೆ ಎಷ್ಟರ ಮಟ್ಟಿಗೆ ಸಮನ್ವಯ ಇದೆ ಅನ್ನೋದನ್ನ ಇಡೀ ಸಭೆಯಲ್ಲಿ ಎದ್ದು ಕಾಣುವಂತೆ ಮಾಡ್ತಾ ಇದ್ರು. ಪ್ರಮುಖವಾಗಿ 2 ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗುತ್ತೆ ಪೃಥ್ವಿರಾಜ್. ಒಂದು, ಚಾಮುಂಡೇಶ್ವರಿಯ ಸೋಲು ಹಾಗೂ ಜೆಡಿಎಸ್ ಟಿಕೆಟ್ ಮೈಸೂರಿಗೆ ಸಿಗದೆ ಇರುವಂತದ್ದು. ಚಾಮುಂಡೇಶ್ವರಿಯ ಸೋಲು ಇಡೀ ರಾಜ್ಯದಲ್ಲಿ ಒಂದು ರೀತಿಯಾದಂತಹ ಪ್ರತಿಷ್ಠೆಯನ್ನ ಸಿದ್ದರಾಮಯ್ಯನವರಿಗೆ ತಂದುಕೊಟ್ಟಿದೆ. ಹಾಗಾಗಿ ಅದೇ ನಿಟ್ಟಿನಲ್ಲಿ ಚಾಮುಂಡೇಶ್ವರಿಯಲ್ಲಿ ಗೆದ್ದಂತ ಜಿಟಿ ದೇವೇಗೌಡರಿಗೂ ಸಹ ಅದೇ ರೀತಿಯಾದಂತಹ ಪ್ರತಿಷ್ಠೆ ಇದೆ. ಯಾಕಂದ್ರೆ ನಾನು ಹಾಲಿ ಸಿಎಂ ನರನ್ನ ಸೋಲಿಸಿದ್ದೀನಿ ಮತ್ತು ಈಗ ಸಚಿವನಾಗಿದ್ದೀನಿ ಅನ್ನೋ ಒಂದು ವಿಚಾರಗಳು ಅವರ ತಲೆಯಲ್ಲಿ ಕೂತ್ಕೊಂಡಿದೆ. ಅವೆಲ್ಲವನ್ನು ಮರೆತು ಹಳೆ ಜೆಡಿಎಸ್ ನಾಯಕರಿಗೆ ಪಾಠವನ್ನ ಕಲಿಸಬೇಕು ಅನ್ನೋ ಕಾರಣಕ್ಕಾಗಿಯೇ, ಮೈಸೂರಿನಲ್ಲಿ ಹಿಡಿತವನ್ನ ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿಯೇ ಮೈತ್ರಿ ಜೊತೆಯಲ್ಲಿ ಇದ್ರೂ ಸಹ ಸಿದ್ದರಾಮಯ್ಯನವರು ತಮ್ಮ ಪಟ್ಟುಗಳನ್ನ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಜೆಡಿಎಸ್ ಕೇಳ್ತಾ ಇದ್ದಂತ ಟಿಕೆಟ್ ಅನ್ನ ಕಾಂಗ್ರೆಸ್ಗೆ ತಂದುಕೊಟ್ಟಿದ್ದು, ಮೈಸೂರು ಪಾಲಿಕೆಯಲ್ಲಿ ಮೇಯರ್ ಆಗಿ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡಿದ್ದು ಮತ್ತು ಮೈಸೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಬಿಜೆಪಿ ಜೊತೆ ಹೋಗ್ತಿದ್ದವರನ್ನ ಮತ್ತೆ ಕಾಂಗ್ರೆಸ್ ಜೊತೆಗೆ ಕರ್ಕೊಂಡು ಬಂದಿದ್ದು. ಈ ರೀತಿಯಾಗಿ ಜೆಡಿಎಸ್ ನಾಯಕರನ್ನ ಮೈತ್ರಿ ಸೂತ್ರವನ್ನ ಇಟ್ಕೊಂಡು ಕಟ್ಟಿ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಚುನಾವಣಾ ಸಂದರ್ಭದಲ್ಲಿ ಒಳಗೊಳಗೆ ಜೆಡಿಎಸ್ ನಾಯಕರು ಕಾಂಗ್ರೆಸ್ಗೆ ಕೈಯನ್ನ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ನಾವು ನಾಮಪತ್ರ ಸಲ್ಲಿಸುವ ವೇಳೆ ಜೆಡಿಎಸ್ ನಾಯಕರು ಗೈರಾಗಿದ್ದನ್ನ ಗಮನಿಸಬಹುದು. ಪ್ರಚಾರಕ್ಕೆ ಸಹ ವಿಜಯಶಂಕರ್ ಜೊತೆ ಯಾವುದೇ ಜೆಡಿಎಸ್ ನಾಯಕರು ಹೋಗ್ತಾ ಇಲ್ಲ. ಜೆಡಿಎಸ್ ನ ರಾಜ್ಯಾಧ್ಯಕ್ಷರು ಮೈಸೂರಿನಲ್ಲೇ ಇದ್ರು ಸಹ ಅವರನ್ನ CH ವಿಜಯಶಂಕರ್ ಅವರು ಭೇಟಿ ಮಾಡಿಲ್ಲ. CH ವಿಜಯಶಂಕರ್ ಅವರು ಮೈಸೂರು ಉಸ್ತುವಾರಿ ಸಚಿವರಾದಂತಹ GT ದೇವೇಗೌಡ ಅವರನ್ನು ಭೇಟಿ ಮಾಡಿಲ್ಲ. ಕೇವಲ ನಾಮಕಾವಸ್ಥೆಗೆ ಸಾರಾ ಮಹೇಶ್ರನ್ನ ಭೇಟಿ ಮಾಡಿ ಒಂದೇ ಒಂದು ದಿನ ಮಾತುಕತೆಯನ್ನು ನಡೆಸ್ತಾರೆ. ಚುನಾವಣೆ ಆರಂಭವಾಗಿ ನಾಮಪತ್ರ ಸಲ್ಲಿಕೆ ಮುಗಿದು ಅದರ ವಾಪಸ್ ತೆಗೆದುಕೊಳ್ಳುವ ಅವಕಾಶವೂ ಮುಗಿದಿದ್ರು ಸಹ ಯಾರೂ ಸಹ ಒಟ್ಟಾಗಿ ಜಂಟಿ ಸಭೆಗಳನ್ನ ಮಾಡ್ತಾ ಇಲ್ಲ ಮತ್ತು ಜಂಟಿಯಾಗಿ ಪ್ರಚಾರವನ್ನ ಮಾಡ್ತಾ ಇಲ್ಲ. ಇವೆಲ್ಲವೂ ಸಹ ಎಲ್ಲೋ ಒಂದು ಕಡೆ ಜೆಡಿಎಸ್ ಕಾಂಗ್ರೆಸ್ಗೆ ಕೈ ಕೊಡ್ತಾ ಇದೆ. ಸಮನ್ವಯದ ಕೊರತೆ ಎದ್ದು ಕಾಣ್ತಾ ಇದೆ ಮತ್ತು ದೋಸ್ತಿ ಪಕ್ಷಗಳಲ್ಲಿ ಏನು ಮೈತ್ರಿ ಧರ್ಮದ ಪಾಲನೆ ಆಗ್ಬೇಕು ಅದು ಮೈಸೂರು ವಿಚಾರದಲ್ಲಿ ಪಾಲನೆ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವೆಲ್ಲದರ ಅರಿವನ್ನ ಅರಿತುಕೊಂಡಂತ ಸಿದ್ದರಾಮಯ್ಯನವರು ಒಳಗೊಳಗೆ ತನ್ನದೇ ಆದಂತಹ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರನ್ನ ನಂಬಿ ಎಲ್ಲಾ ಕಡೆ ಪ್ರಚಾರವನ್ನ ಮಾಡ್ತಾ ಇರೋದು ಮತ್ತು ಹಳೆ ಕಾಂಗ್ರೆಸ್ ಲೀಡರ್ಗಳು ಅಂದ್ರೆ ಕಳೆದ ಬಾರಿ ಕಾಂಗ್ರೆಸ್ ನಿಂದ ಗೆದ್ದು ಸೋತಿದ್ದಂತ ಎಲ್ಲ ನಾಯಕರುಗಳನ್ನ ಕರೆಸಿ ಸಭೆಯನ್ನ ಮಾಡುವಂತದ್ದು, ತನ್ನ ನಿವಾಸದಲ್ಲಿ ಅವರಿಗೆ ಬೇಕಾದಂತಹ ಒಂದು ಸಲಹೆ ಸೂಚನೆಗಳನ್ನ ಕೊಡುವಂತ ಕೆಲಸಗಳನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಮೈಸೂರು ಕೊಡಗು ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ಗೆ ಕೈ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಪ್ರಮುಖವಾಗಿ GT ದೇವೇಗೌಡ ಅವರು ಬಹಿರಂಗವಾಗಿ ಗೈರಾಗ್ತಾ ಇರೋದು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.